ಅಲ್ಲಿ ಮೇಲೆ ಒಂದು ಗ್ರೀನ್ ಲೈಟ್ ಹಾಕಿರೋದು. ಆ ಗ್ರೀನ್ ಲೈಟ್ ಆನ್ ಆಗಿತ್ತು ಅಂತಂದ್ರೆ ಮಹಾರಾಜರು ಇಲ್ಲಿ ಅವರೇ ಮನೇಲಿ ಇದಾರೆ ಅಂತ ಹೇಳಿ. ಓ ಸಿಗ್ನಲ್ ಕೆಂಪು ಬಲ್ಪ್ ಹಾಕಿತ್ತು ಅಂತಂದ್ರೆ ಅವ್ರು ಮಹಾರಾಜರು ಇಲ್ಲಿಲ್ಲ, ಹೊರಗಡೆ ಊರಿಗೆ ಹೋಗಿದ್ದಾರೆ, ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಮನೆ ಮನೆ ದೀಪ, ನಾಲ್ವಡಿ ಭೂಪ ಅಂತಾನೆ ಕೃಷ್ಣರಾಜೇಂದ್ರ ಸಾಹೇಬ್. ಅದ್ಭುತ ಅದ್ಭುತ ಸರ್. ಅಂದಾಗೆ ಅಲ್ಲಿ ಮೇಲ್ಗಡೆ ಇದೆಯಲ್ಲ ಬಾವುಟ, ಹೌದು ಅದೇನೋ ಅದು ಗೋಲ್ಡ್ ಅಂತ ಹೇಳ್ತಾರೆ. ಖಂಡಿತ ಖಂಡಿತ ಅದು 4 kg 3 ರಿಂದ 4 kg ಚಿನ್ನ ಇದೆ ಸರ್. ಚಿನ್ನದ ಬಾವುಟ ಕಟ್ತಿರೋದು ಅದಕ್ಕೆ. ಅವರ ಮನೆಯಲ್ಲಿ ಒಂದು ಶುಭ ಕಾರ್ಯ ಇರ್ತದೆ, ಅವ್ರ ಮಗಳ ಮದುವೆ ಇರ್ತದೆ. ಅವ್ರ ಮಗಳ ಮಧ್ಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಬಿಡುತ್ತೆ ಅರಮನೆಗೆ. ಬೆಂಕಿ ಬಿದ್ದು ಅರಮನೆ ಸುಟ್ಟೋಗ್ಬಿಡುತ್ತೆ ಪೂರ್ತಿ. ದಗ ಅಂತ ಉರಿತಾ ಇರ್ತದೆ. ಈ ಗ್ಲೋಬಲ್ ಈ ಭೂಗೋಳದಲ್ಲಿ ಏನಿದೆ ಅದು ಬೆಲೆ ಕಟ್ಟಕ್ಕಾಗದ ಒಂದು ವಿಶೇಷತೆ ನಮ್ಮ ಅರಮನೆಯಲ್ಲಿದೆ. ಪಾಂಡವರ ಕಾಲದಲ್ಲಿ ಯುಧಿಷ್ಠಿರ ಧರ್ಮರಾಯ ತಾವು ಕೇಳಿದ್ರಲ್ಲ, ಅವ್ರು ಕೂರ್ತಿದ್ದ ಸಿಂಹಾಸನ ನಮ್ಮ ಅರಮನೆಯಲ್ಲಿ ಈಗಲೂ ಜೀವಂತವಾಗಿದೆ, ಜೀವಂತ ಸಾಕ್ಷಿಯಾಗಿದೆ. ನವರಾತ್ರಿ ಟೈಮಲ್ಲಿ, ದಸರಾ ಟೈಮಲ್ಲಿ ಅದನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಾರೆ ಬಿಚ್ಚಿಟ್ಬಿಟ್ಟಿರ್ತಾರೆ. ನಮ್ಮ ಮೈಸೂರು ಇಲ್ಲೇ ಪಕ್ಕದಲ್ಲೇ ಗೆಜ್ಜಿಗಳ್ಳಿ ಅಂತೇಳಿ, ಆ ಊರಿನವರು ಗ್ರಾಮಸ್ಥರು ಮಾತ್ರ ಮುಟ್ಟಬೇಕು ಇದನ್ನ, ಬೇರೆಯವರೆಲ್ಲ ಮುಟ್ಟಕ್ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಅದು ಆ ಬಲ್ಬ್ ಬಿಚ್ಚಿದ್ರೆ ನಮ್ಮ ಮನೆಗೆ ತಗೊಂಡೋಗ ಹಾಕಕ್ಕಾಗಲ್ಲ. ನಮ್ಮ ಮನೆಯಲ್ಲ ಅಡಾಪ್ಟರ್ ತರ ಬರುತ್ತೆ, ಹಿಂಗಾಗಿ ಹಿಂಗ್ ಲಾಕ್ ಮಾಡೋದು. ಇಲ್ಲಿ ಮೈಸೂರಲ್ಲಿ ಇರೋದು ಸ್ಪೆಷಲ್ ಏನಂತಂದ್ರೆ ತಿರುಪ್ ತರ ಸಿಸ್ಟಮ್ ಮಾಡಿದ್ದಾರೆ. ಅದನ್ನ ತಗೊಂಡೋದ್ರು ವೇಸ್ಟ್, ಕಿತ್ಕೊಂಡು ಹೋಗಲ್ಲ, ಸೂರ್ಯ ಚಂದ್ರ ಇರೋವರೆಗೂ ನಾಲ್ವಡಿ ಸಾಹೇಬ್ ಕಾರ್ಯಗಳು ಮತ್ತೆ ಅವ್ರು ಮಾಡಿದಂತ ಕೆಲಸಗಳು ಉಳ್ಕೊಳ್ತವೆ. ರಾಜಾಡಳಿತನೇ ಬರ್ಬೇಕಾಗಿತ್ತೇನೋ ಅನಿಸ್ತದೆ. ಇವತ್ತಿನ ಸ್ವಾತಂತ್ರ್ಯ ಯಾಕಾರ ಸಿಕ್ತು ಅನಿಸ್ತದೆ. ನಮಸ್ಕಾರ ಸರ್, ನನ್ನ ಹೆಸರು ಮಹೇಶ್ ಅಂತ ಹೇಳಿ, ಮೈಸೂರಿನ ನಿವಾಸಿಯಾಗಿದ್ದೇನೆ ಮತ್ತು ನಾನು ಇಲ್ಲಿ ರಿಕ್ಷಾ ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತಾವು ಇಲ್ಲೇನು ನೋಡ್ತಾ ಇದ್ರೆ ಅತ್ಯದ್ಭುತವಾದ ಮನೋರಂಜನೆಯಾದ ಅರಮನೆ ಏನು ಕಾಣಿಸ್ತದೆ. ಇದು 3ನೇ ಅರಮನೆ. ಇದು ಮೊದಲಿದ್ದು ಮಣ್ಣಿನ ಅರಮನೆ ಆಗಿತ್ತು, ಅದು ಮಳೆ ಬಂದು ಕುಸ್ತೋಯ್ತು. ಹಾಗಾಗಿ ಮಹಾರಾಜರು ಮರದ ಅರಮನೆಯನ್ನು ಕಟ್ಟಿಸ್ತಾರೆ. ಕಾಲಾನಂತರದಲ್ಲಿ ಅವರ ಮನೆಯಲ್ಲಿ ಒಂದು ಶುಭ ಕಾರ್ಯ ಇರ್ತದೆ, ಅವ್ರ ಮಗಳ ಮದುವೆ ಇರ್ತದೆ. ಅವ್ರ ಮಗಳ ಮಧ್ಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಬಿಡುತ್ತೆ ಅರಮನೆಗೆ. ಬೆಂಕಿ ಬಿದ್ದು ಅರಮನೆ ಸುಟ್ಟೋಗ್ಬಿಡುತ್ತೆ ಪೂರ್ತಿ. ದಗ ಅಂತ ಉರಿತಾ ಇರ್ತದೆ. ಇಲ್ಲಿನ ಮೂಲ ನಿವಾಸಿಗಳಾದ ಅಕ್ಕಪಕ್ಕದ ಹಳ್ಳಿಗಳಿಂದ ಜನಗಳು, ಏರಿಯಾಗಳಿಂದ ಬಂದು ಇದೇ ದೊಡ್ಡಕೆರೆ ಅಂತ ಇದೆಯಲ್ಲ, ಅದು ಕೆರೆ. ಅದು ಆ ದೊಡ್ಡಕೆರೆಯಲ್ಲಿ ಯಾವತ್ತು ನೀರು ಇಲ್ಲ, ಅದ್ರಲ್ಲಿ ಮಣ್ಣು, ಕೆಸರು, ಬದಿ ಏನ್ ಬರುತ್ತೆ ಅದನ್ನೇ ತಗೊಬಂದು ಎಲ್ಲ ಬೆಂಕಿನ ಕೆಡಿಸ್ತಾರೆ. ಬೆಂಕಿನ ಕೆಡಿಸಿ ಎಲ್ಲಾ ಸಾಮಾನುಗಳನ್ನು ತುಂಬಾ ಜೋಪಾನವಾಗಿ, ಯಾವ ಮಟ್ಟಿಗೆ ಜೋಪಾನಾಗಿ ಅಂತಂದ್ರೆ ಒಂದು ಸೂಜಿನೂ ಹಾಳೋಗ್ಬಾರ್ದು. ನಮ್ಮ ಮಹಾರಾಜರ ಮನೆದು, ನಮ್ಮ ಅರಮನೆ ಒಂದು ಸೂಜಿ ಮನೆನೂ ಈಚೆ ಹೋಗ್ಬಾರ್ದು ಅಂದ್ಬಿಟ್ಟು ನಮ್ಮ ಮೂಲ ನಿವಾಸಿಗಳು ಎಲ್ಲನೂ ಅದನ್ನ ಪಕ್ಕಕ್ಕಿಟ್ಟು ಸಂರಕ್ಷಿಸ್ತಾರೆ. ಅದನ್ನ ಸಂರಕ್ಷಿಸಿ ಇದು ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂತಂದ್ರೆ, ಸುತ್ತಳತೆ ಬಂದು 76 ಎಕರೆ ಜಾಗ ಬರುತ್ತೆ. ಇದು 76 ಎಕರೆ ಒಳಗೆ ಅರಮನೆ 4 ಎಕರೆ ವಿಸ್ತೀರ್ಣದಲ್ಲಿ ವಿನ್ಯಾಸಗೊಂಡಿದೆ. 1892ರಲ್ಲಿ ಶುರುವಾಗಿ 1912ರಲ್ಲಿ ಇದರ ಪರಿಪೂರ್ಣವಾಗಿ ಕೆಲಸ ಮುಗಿಯುತ್ತೆ. ಸುಮಾರು 15 ವರ್ಷಗಳ ಕಾಲ ಸತತವಾಗಿ ಕೆಲಸ ನಡೆದು ಅವತ್ತಿನ ಕಾಲಕ್ಕೆ 42 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ ಇದಕ್ಕೆ. ಅವತ್ತಿನ ಕಾಲದಲ್ಲಿ ಹೌದು, ಏನಂದ್ರೆ ಎಲ್ಲ ಸ್ವಂತ ಸಾಮಾನೆಲ್ಲ 12-14 ವರ್ಷ. ಹೌದು, ಸಾಮಾನೆಲ್ಲ ಎಲ್ಲ ಇರ್ತದೆ. ಸಣ್ಣ ಪುಟ್ಟ ಏನಾದ್ರು ಹೊರಗಡೆ ತರಿಸ್ಕೋಬೇಕು ಅಂತ ಕೆಲಸದವರಿಗೆ ಆ ಕೂಲಿ ಮತ್ತೆ ಬೇರೆ ಏನಾದ್ರು ತರಿಸ್ಕೋಬೇಕು ಅನ್ನೋ ಲೇಬರ್ ಚಾರ್ಜ್ ಮಾತ್ರ ಸೇರಿ 42 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇವತ್ತಿನ ಕಾಲಕ್ಕೆ 42 ಲಕ್ಷ ರೂಪಾಯಿ ನಿಮ್ಗೆ 20-30 ಮನೆ ಸೈಟು ಸಿಗೋದಿಲ್ಲ ಮೈಸೂರಲ್ಲಿ. ಅದು ಅಷ್ಟು ಕಾಲಕ್ಕೆ ಅದನ್ನ ಖರ್ಚು ಮಾಡಿದ್ದಾರೆ. ಈ ಅರಮನೆ ವಿಶೇಷತೆ ಏನು ಅಂತಂದ್ರೆ, ಈ ಅರಮನೆ ಕಟ್ಟಿರೋದು ಯಾರೋ ಬೇರೆಯವರು ಇದಕ್ಕಿಂತ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿರ್ಬೋದು ಇವತ್ತು. ಅದಕ್ಕಿಂತ ಹೆಚ್ಚು ಚೆನ್ನಾಗಿದೆ ಅಂತಂದ್ರೆ, ಈ ಗ್ಲೋಬಲ್ ಈ ಭೂಗೋಳದಲ್ಲಿ ಏನಿದೆ ಅದು ಬೆಲೆ ಕಟ್ಟಕ್ಕಾಗದ ಒಂದು ವಿಶೇಷತೆ ನಮ್ಮ ಅರಮನೆಯಲ್ಲಿದೆ. ಅದೇನು ಅಂತಂದ್ರೆ, ಮಹಾರಾಜರು ಹಿಂದೆ ಪಾಂಡವರ ಕಾಲದಲ್ಲಿ ಯುಧಿಷ್ಠಿರ ಧರ್ಮರಾಯ ತಾವು ಕೇಳಿದ್ರಲ್ಲ, ಅವ್ರು ಕೂರ್ತಿದ್ದ ಸಿಂಹಾಸನ ನಮ್ಮ ಅರಮನೆಯಲ್ಲಿ ಈಗಲೂ ಜೀವಂತವಾಗಿದೆ, ಜೀವಂತ ಸಾಕ್ಷಿಯಾಗಿದೆ. ಅದೇನಾಗಿದೆ ಅಂತಂದ್ರೆ, ಯುಧಿಷ್ಠಿರ ಕೂರ್ತಾ ಇದ್ರು ಅವರು. ಯುಧಿಷ್ಠಿರ ಕೂರ್ತಾ ಇದ್ಮೇಲೆ ಕಾಲಾನಂತರವಾಗಿ ಅದು ಸಿಂಹಾಸನ ಯುಧಿಷ್ಠಿರ ಕೂರ್ತಾ ಇದ್ದ. ಹೌದು, ಮಹಾಭಾರತ ಕಾಲದಲ್ಲಿ ಯುಧಿಷ್ಠಿರ ಧರ್ಮರಾಯ ಕೂರ್ತಿದ್ದ ಸಿಂಹಾಸನ ಅದು. ಅದು ಕಾಲಾನಂತರವಾಗಿ ವಿಕ್ರಮ ಮಹಾರಾಜನ ಕೈ ಕೆಳಗೆ ಬರುತ್ತೆ. ವಿಕ್ರಮ ಮಹಾರಾಜನ ತಮಗ್ ಗೊತ್ತಾ, 4 ದಿಕ್ಕುಗಳಿಗೂ ರಾಜ್ಯಭಾರ ಮಾಡ್ತಾ ಇದ್ದಲ್ಲ, ಆ ವಿಕ್ರಮ ಮಹಾರಾಜನ ಕೈಗೆ ಈ ಸಿಂಹಾಸನ ಬರುತ್ತೆ. ಅವರು ರಾಜ್ಯಭಾರ ಕೂತಿದಾರ. ಅವರು ಈ ಸಿಂಹಾಸನ ಮೇಲೆ ಕೂತಿದ್ದಾರೆ. ಅವರು ಕೂತಲ್ಲ ಆದ್ಮೇಲೆ ಕಾಲಾನಂತರವಾಗಿ ಅದೆಲ್ಲ ಭೂಮಿಗೆ ಒಳ ಸೇರ್ಕೊಂಡು, ಆಮೇಲೆ ಇದು ನಮ್ಮ ಹಂಪಿಯ ಮಹಾರಾಜರಾದ ವಿದ್ಯಾರಣ್ಯ ಅಕ್ಕಬುಕ್ಕ ಅವ್ರು ಇದಾರೆ ನೋಡಿ, ಅವರು ರಾಜ್ಯಭಾರಕ್ಕೆ ಬರುತ್ತೆ. ಅವರ ರಾಜ್ಯಭಾರ ಮೇಲೆ ಅವರು ಕೂತ್ಕೊಂಡು ರಾಜ್ಯಭಾರ ಮಾಡಿದ್ದಾರೆ. ಶ್ರೀಕೃಷ್ಣ ದೇವರಾಯ ಸಾರು ಕೂತ್ಕೊಂಡು ಇದ್ರಲ್ಲಿ ಅವು ಸಾಹೇಬ್ ಮಹಾರಾಜರು ಇದ್ರ ಮೇಲೆ ರಾಜ್ಯಭಾರ ಮಾಡಿದ್ದಾರೆ. ಆ ರಾಜ್ಯಭಾರ ಮಾಡಿದ್ಮೇಲೆ ಅವ್ರ ಅಳಿಯ ಇದ್ರು ನೋಡಿ, ಅವ್ರ ಅಳಿಯ ಇದ್ದ ಕಾಲದಲ್ಲಿ ಸುಲ್ತಾನರೆಲ್ಲ ಶ್ರೀಕೃಷ್ಣ ದೇವರಾಯ ಅವರು ಕೂತಿದ್ದಾರೆ ಇದ್ರ ಮೇಲೆ. ಅವರು ಕೂತಿದಾದ್ಮೇಲೆ ಅವ್ರ ಅಳಿನ ಕಾಲದಲ್ಲಿ ಒಂದು ಯುದ್ಧ ಪ್ರಾರಂಭ ಆಗುತ್ತೆ. ಆಗ ನಮ್ಮ ಯದುವಂಶದವರು ಶ್ರೀಕೃಷ್ಣ ದೇವರಾಯ ಹಂಪಿ ಸಾಮ್ರಾಜ್ಯಕ್ಕೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತ ದೊರೆಯಾಗಿರ್ತಾರೆ. ಹೇಗಾದ್ರೂ ಮಾಡಿ ನಮ್ಮ ಈ
ಸಿಂಹಾಸನ ಉಳಿಸ್ಕೋಬೇಕು ಅಂತೇಳಿ ಆನೆಗಳು ಕುದುರೆಗಳು ಸಹಾಯದಿಂದ ವಿಜಯನಗರದಿಂದ ಶ್ರೀರಂಗಪಟ್ಟಣಕ್ಕೆ ತಗೊಬಂದು ಅಲ್ಲಿ ರಾಜ್ಯಭಾರ ಶುರು ಮಾಡ್ತಾರೆ. ರಾಜ್ಯಭಾರ ಎಲ್ಲ ಶುರು ಮಾಡಿದ್ಮೇಲೆ ಯಾಕೋ ಅವ್ರಿಗೆ ಆ ಜಾಗ ಸರಿ ಬರೋದಿಲ್ಲ, ಅದನ್ನ ತಗೊಂಡು ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ. ಇವತ್ತಿಗೂ ನಮ್ಮ ಮೈಸೂರಲ್ಲಿ ಆ ಸಿಂಹಾಸನ ಇದೆ. ನವರಾತ್ರಿ ಟೈಮಲ್ಲಿ, ದಸರಾ ಟೈಮಲ್ಲಿ ಅದನ್ನ ಓಪನ್ ಮಾಡ್ತಾರೆ ಅಂದ್ರೆ ಬಿಚ್ಚಿಟ್ಬಿಟ್ಟಿರ್ತಾರೆ. ನಮ್ಮ ಮೈಸೂರು ಇಲ್ಲೇ ಪಕ್ಕದಲ್ಲೇ ಗೆಜ್ಜಿಗಳ್ಳಿ ಅಂತದೆ, ಆ ಊರಿನವರು ಗ್ರಾಮಸ್ಥರು ಮಾತ್ರ ಮುಟ್ಟಬೇಕು ಇದನ್ನ, ಬೇರೆಯವರೆಲ್ಲ ಮುಟ್ಟಕ್ ಆಗೋದಿಲ್ಲ ಅಷ್ಟು ಸುಲಭವಾಗಿ. ನಮ್ಮ ಯದು ವಂಶದವರು ಆ ಊರವ್ರಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಕುಟುಂಬನೇ ಒಂದು ಸಪರೇಟ್. ಹೌದು, ಆ ಗ್ರಾಮಸ್ಥರೇ ಇದ್ದಾರೆ ಅದಕ್ಕೆ, ಆ ಪೀಠ ಮುಟ್ಟೋದಕ್ಕೆ ಅನ್ಬಿಟ್ಟೆ, ಆ ಸಿಂಹಾಸನ ಮುಟ್ಟೋದಕ್ಕೆ ಅಂತೇಳಿ. ಬೇರೆಯವರೆಲ್ಲ ಹಂಗೆಲ್ಲ ಸಾಮಾನ್ಯವಾಗಿ ಮುಟ್ಟಕ್ ಆಗೋದಿಲ್ಲ. ಅದು ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ, ಆ ಸಿಂಹಾಸನ ಎಲ್ಲ ಕಟ್ಟಾದ್ಮೇಲೆ ಮಹಾರಾಜರು ಬೇರೆ ಯಾರಾದ್ರೂ ಅದಕ್ಕೆ ಅವ್ಲ್ ಪುರಿ ಹಾಕ್ಬಿಟ್ರೆ ಅದು ಪುರಿ ಆಗ್ಬಿಡುತ್ತಂತೆ. ಅಷ್ಟು ಕಾವಿರುತ್ತೆ, ಅಷ್ಟು ಇದಿರುತ್ತೆ, ಅದಕ್ಕೆ ಪವರ್ ಇರುತ್ತೆ. ಈಗಲೂ ನಮ್ಮ ಮಹಾರಾಜರು 9 ದಿನ ಕೂರ್ತಾರಲ್ಲ, ಅವರು ಹೆಚ್ಚಿಗೆ ಹೊತ್ತು ಕೂರೋದಿಲ್ಲ. ಅದ್ರ ಮೇಲೆ ಕೂಗುವುದು ಸ್ವೀಕಾರ ಮಾಡಿ, ಸನ್ನದನ್ನು ಸ್ವೀಕಾರ ಮಾಡಿ 10 ನಿಮಿಷ ಕೂತಿದ್ದು ಇಳಿದು ಬಿಡ್ತಾರೆ. ನಮ್ಮ ಮೈಸೂರು ಯದುವೀರ ಕೃಷ್ಣದತ್ತ ಒಡೆಯರ್ ಇದಾರಲ್ಲ, ಅವರು MP ಆಗಿದ್ದಾರೆ ಈಗ. ಅವರು ಕೂತಿದ್ದು ಇವತ್ತು ರಾಜ್ಯಭಾರ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಅವ್ರು ಬಂದು ಯಾವ ಮಟ್ಟಿಗೆ ರಾಜ್ಕುಮಾರ್ ಇತ್ತು ಅಂತಂದ್ರೆ, ಅವ್ರು ಡ್ರೈವರ್ಗೆ ಹೇಳರಂತೆ, ಅವರು ಸಯಾಜಿರವ್ರಲ್ಲಿ ಹೋಗ್ಬೇಡಪ್ಪ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ಅಲ್ಲಿ ಮಹಾರಾಜರು ದಸರಾದಲ್ಲಿ ಚಿನ್ನದ ಅಂಬಾರಿ ಮೇಲೆ ಓಡಾಡ್ತಾರಪ್ಪ, ಅವ್ರು ಓಡಾಡೋದ್ರಲ್ಲಿ ನಾವು ಓಡಾಡಬಾರ್ದು ಅಂತ ಹೇಳಿ ಅವರು ಓಡಾಡೋದಿಲ್ಲ. ಇವತ್ತು ಯದುವೀರ ಕೃಷ್ಣದತ್ತ ಒಡೆಯರ್ ಅವ್ರಿಗೆ ಯುವರಾಜನ ಪಟ್ಟ ಕಟ್ಟೋದು ನೋಡಿ, ಹೌದು, ರಾಜ್ಯದ ಸರ್ಕಾರದವರೆಲ್ಲಾರು ಬಂದಿದ್ರು. ಸಿದ್ದರಾಮಯ್ಯ ಅವರು ಬಂದು ತಲೆ ಬಾಗ್ಬಿಟ್ಟು ಹೋದ್ರು ಆ ಸಿಂಹಾಸನಕ್ಕೆ. ಅಷ್ಟು ಪವರ್ಫುಲ್ ಆಗಿದೆ ಅಷ್ಟು ಸಿಂಹಾಸನಕ್ಕೆ. ನಮ್ಮ ಮೈಸೂರಿಗೆ ಏನಾದ್ರು ಹೆಮ್ಮೆ ಗರಿ ಆಗಿತ್ತು ಅಂತಂದ್ರೆ ಆ ಸಿಂಹಾಸನ ನಮ್ಮ ಹೆಮ್ಮೆಯ ಗರಿ, ನಮ್ಮ ಕರ್ನಾಟಕದ ಮುಕುಟ ಮಣಿ ಅದು ಸಿಂಹಾಸನ. ಇವತ್ತು ನಮ್ಮ ಮೈಸೂರು ಅರಮನೆಯಲ್ಲಿ ಅದು ಭದ್ರವಾಗಿದೆ. ಅದು ಹೌದು. ಶಿವನ ಸಮುದ್ರದಲ್ಲಿ ಕರೆಂಟ್ ಉತ್ಪತ್ತಿ ಆಯ್ತು ನೋಡಿ, ಅವಾಗ ನಮ್ಮ ಮೈಸೂರಿಗೆ ತರ್ಸ್ಕೊಂಡಾಗ ಮೊದಲು ಕೊಟ್ಟಿದ್ದು KGFಗೆ, ಅದು ಚಿನ್ನ ಉತ್ಪಾದನೆ ಮಾಡ್ತಾರಲ್ಲ, ಅಲ್ಲಿ ಕರೆಂಟ್ ಕೊಡ್ತಾ ಇದ್ರು. ಅವಾಗ ಮಹಾರಾಜರು ಏನ್ ಮಾಡ್ತು ಅಂತಂದ್ರೆ, ಬೆಂಗಳೂರಿಗೂ ಇದು ವಿಸ್ತಾರ ಆಗ್ಬೇಕು ಅಂತ ಹೇಳಿ ಬೆಂಗಳೂರು ಅರಮನೆಗೂ ಟ್ರಾನ್ಸ್ಫರ್ ಮಾಡಿದ್ರು ಕರೆಂಟ್ ಕೊಟ್ಟಾದ್ಮೇಲೆ ನಮ್ಮ ಮೈಸೂರಿಗೆ ಯಾಕೆ ತರಬಾರ್ದು ಅಂದಾಗ ಯಾರೋ ಒಬ್ರು ಸಲಹೆ ಕೊಟ್ಟಿದ್ದಾರೆ, ಸಾಹೇಬ್ರೆ ಸ್ವಾಮಿ ಮಹಾರಾಜ್ರೆ ಅರಮನೆಗೂ ಲೈಟ್ ಹಾಕ್ಸ್ಬೇಕು ತಾವು ಅಂತ ಹೇಳಿದಾಗ ಮೈಸೂರಿಗೂ ಅರಮನೆಗೂ ಲೈಟ್ ಹಾಕ್ಸಿದ್ದಾರೆ. ಯಾರಾದ್ರೂ ಬಿಚ್ಕಿಚ್ಗೆ ಹೋಗ್ಬಿಟ್ರೆ ಏನ್ ಮಾಡ್ಬೋದು ಅಂತ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಹಾರಾಜರು ಅವರ ಸಿಬ್ಬಂದಿ ಯಾರೋ ಒಂದು ಕರೆ ಅಂತಂದ್ರೆ, ಆ ಓಲ್ಡ್ 1,06,000 ಚಿಲ್ಲರೆ ಬಲ್ಪ್ ಇದೆ ಸರ್, ಇವತ್ತು ಉಳಿತದೆ. ಅದು ಸಂಜೆ ಹೊತ್ತು ಶನಿವಾರ ಭಾನುವಾರ 7 ರಿಂದ 8 ಗಂಟೆ ಹಾಕ್ತಾರೆ. ಅದು ಆ ಬಲ್ಪ್ ಬಿಚ್ಚಿದ್ರೆ ನಮ್ಮ ಮನೆಗೆ ತಗೊಂಡೋಗ ಹಾಕಕ್ಕಾಗಲ್ಲ. ನಮ್ಮ ಮನೆದೆಲ್ಲ ಅಡಾಪ್ಟರ್ ತರ ಬರುತ್ತೆ, ಹಿಂಗಾಗಿ ಲಾಕ್ ಮಾಡೋದು. ಇಲ್ಲಿ ಮೈಸೂರಲ್ಲಿ ಇರೋದು ಸ್ಪೆಷಲ್ ಏನಂತಂದ್ರೆ ತಿರುಪ್ ತರ ಸಿಸ್ಟಮ್ ಮಾಡಿದ್ದಾರೆ. ಅದನ್ನ ತಗೊಂಡೋದ್ರು ವೇಸ್ಟ್, ಕಿತ್ಕೊಂಡು ಹೋಗಲ್ಲ, ಅವ್ರ ಮನೆಗೆ ಯೂಸ್ ಆಗಲ್ಲ, ಅಷ್ಟು ಇದಾಗಿದೆ. ಅದೊಂದು ಕ್ವಾಲಿಟಿ ಇದೆ ನಮ್ಮ ಮೈಸೂರು ಅರಮನೆ ಬಲ್ಪ್. ಅಂದ್ರೆ ಅವಾಗ ಯಾರೋ ಒತ್ಕೊಂಡು ಹೋಗ್ಬಿಟ್ರೆ ಹೆಂಗಪ್ಪ ಅಂತ ತಿರುಪ್ ತರ ಇಷ್ಟ ಮಾಡಿದ್ರೆ. ಆಮೇಲೆ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಹೇಳಿ ನಾಲ್ವಡಿ ಕೃಷ್ಣ ಸ್ವಾಮಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಮೈಸೂರು ನಗರದ ಬೀದಿಗಳಲ್ಲಿ ಕರೆಂಟ್ ನ ಕೊಟ್ಟಿದ್ದಾರೆ, ಮನೆಗಳಿಗೆ ಕರೆಂಟ್ ಕೊಟ್ಟಿದ್ದಾರೆ. ಇವತ್ತು ಅವ್ರ ಹೆಸರು ಏನಂತಂದ್ರೆ, ಮಹಾರಾಜರು ಏನ್ ಹೆಸರು ಹೇಳ್ತಾರೆ ಅಂತಂದ್ರೆ, ಮನೆ ದೀಪ ನಾಲ್ವಡಿ ಭೂಪ ಅಂತಾನೆ ಕೃಷ್ಣರಾಜೇಂದ್ರ ಸಾಹೇಬ್ರು. ಅದ್ಭುತ, ಖಂಡಿತ. ಸೂರ್ಯಚಂದ್ರ ಇರೋವರೆಗೂ ನಾಲ್ವಡಿ ಸಾಹೇಬ್ರ ಕಾರ್ಯಗಳು ಮತ್ತೆ ಅವ್ರು ಮಾಡಿದಂತ ಕೆಲಸಗಳು ಉಳ್ಕೊಳ್ತವೆ. ಅವ್ರ ಹೆಸರು ಸೂರ್ಯಚಂದ್ರ ಇರೋ ತನಕನೂ ಚಿರಸ್ಥಾಯಿಯಾಗಿ ಉಳ್ಕೊಳ್ತದೆ. ಸರ್, ಅಂದಾಗೆ ಅಲ್ಲಿ ಮೇಲ್ಗಡೆ ಇದೆಯಲ್ಲ ಬಾವುಟ, ಅದೇನೋ ಅದು ಗೋಲ್ಡ್ ಅಂತ ಹೇಳ್ತಾರೆ. ಖಂಡಿತ ಅದು 4 kg 3 ರಿಂದ 4 kg ಚಿನ್ನ ಇದೆ ಸರ್. ಅದು ಚಿನ್ನದ ಬಾವುಟ ಕಟ್ಸಿರೋದು, ಅದಕ್ಕೆ ಚಿನ್ನದ ಬಾವುಟದ ಮಾಡಿರೋದು. ಈಗ ನಾವು ಅಂತಂದ್ರೆ ಬಟ್ಟೆ ಪೇಪರ್ ಅಲ್ಲಿ ಬಟ್ಟೆ ಕಟ್ಟುವ ಬಾವುಟ ಹಾರಿಸಬಹುದು, ಮಹಾರಾಜರಲ್ವೇ ಅವರು. ಹಾಗಾಗಿ 3 ರಿಂದ 4 kg ಚಿನ್ನದ ತೂಕದಲ್ಲಿ ಅದನ್ನ ಬಾವುಟ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ವಿಶೇಷತೆ ಅಂತಂದ್ರೆ, ಅವತ್ತಿನ ಕಾಲಕ್ಕೆಲ್ಲ ಮೊಬೈಲ್ ಎಲ್ಲ ಇರ್ಲಿಲ್ಲ ಸರ್, ನೆಟ್ ಎಲ್ಲ ಫೋನ್ ಎಲ್ಲ ಇರ್ಲಿಲ್ವಲ್ಲ. ಮೈಸೂರು ಮಹಾರಾಜರು ಆಗಾಗ ಹೊರಗಡೆ ಹೋಗ್ತಾ ಇದ್ರಲ್ಲ ಅವರು. ಅವಾಗ ಮೈಸೂರು ಮಹಾರಾಜರು ಇದಾರೋ ಇಲ್ವೋ ಅಂತ ನಮ್ಮ ಮೈಸೂರು ಸಂಸ್ಥಾನ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ಅಂತಂದ್ರೆ, ಅಲ್ಲಿ ಮೇಲೆ ಒಂದು ಗ್ರೀನ್ ಲೈಟ್ ಹಾಕಿರೋರು. ಆ ಗ್ರೀನ್ ಲೈಟ್ ಆನ್ ಆಗಿತ್ತು ಅಂತಂದ್ರೆ ಮಹಾರಾಜರು ಇಲ್ಲಿ ಅವರೇ ಮನೇಲಿ ಇದಾರೆ ಅಂತ ಹೇಳಿ. ಸಿಗ್ನಲ್ ಕೆಂಪು ಬಲ್ಪ್ ಹಾಕಿತ್ತು ಅಂತಂದ್ರೆ ಅವ್ರು ಮಹಾರಾಜರು ಇಲ್ಲ, ಹೊರಗಡೆ ಊರಿಗೆ ಹೋಗಿದ್ದಾರೆ, ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ಹೇಳಿ. ಅದೊಂದು ವಿಶೇಷತೆ ಇತ್ತು ಇಲ್ಲಿ. ಅದೊಂದು ಮಡಗಿದ್ರು ಅವರು ಮಹಾರಾಜರ ಆತರ. ಹೌದು. ಅವತ್ತಿನ ಹೇಗಿತ್ತು ಸರ್ ಅವತ್ತಿನ ಒಂದು ವೈಭವರಿಕ? ನಿಮ್ಮ ತಂದೆ ತಾಯಿ ಅಂದ್ರೆ ಅವತ್ತಿನ ಕಾಲದಲ್ಲಿ, ನಿಮ್ಮ ತಾತರ ಕಾಲದಲ್ಲೆಲ್ಲ ಅವ್ರೇನಾರು ಹೇಳ್ತಿದ್ರ ನಿಮ್ಮ ಇದ್ರ ಬಗ್ಗೆ ಎಲ್ಲ? ಸರ್, ರಾಜ ಆಡಳಿತನೇ ಬರ್ಬೇಕಾಗಿತ್ತೇನೋ ಅನಿಸ್ತದೆ. ಇವತ್ತಿನ ಸ್ವಾತಂತ್ರ್ಯ ಯಾಕಾರ ಸಿಕ್ತು ಅನಿಸ್ಬಿಡ್ತದೆ. ವ್ಯವಸ್ಥೆ ಎಲ್ಲ ನೋಡಿದ್ರೆ ಈಗಿನ ರಾಜಕೀಯ ವ್ಯವಸ್ಥೆ ಎಲ್ಲ ಇಷ್ಟ ಆಗುತ್ತೆ ಅಲ್ವಾ? ಏನ್ ಸರ್, ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಪ್ರತಿ ಒಂದಕ್ಕೂ ಟ್ಯಾಕ್ಸ್. ಆಗಿನ ಕಾಲದಲ್ಲಿ ಹಾಗೆಲ್ಲ ಇರ್ಲಿಲ್ಲ. ಮಹಾರಾಜ ದಸರಾ ಹಬ್ಬ ಬಂತು ಅಂತಂದ್ರೆ ಮನೆಗೂ ಅಕ್ಕಿ ರೇಷನ್ ಎಲ್ಲ ಕೊಟ್ಟು ಕಳ್ಸರು, ಫ್ರೀಯಾಗಿ ಕೊಟ್ಟು ಕಳ್ಸರು. ನೆಂಟರು ಬರ್ತಾರೆ, ಯಾವಾಗ ಯಾವ್ದು ಟ್ಯಾಕ್ಸ್ ಇಲ್ಲ, ಯಾವ ಟ್ಯಾಕ್ಸ್ ಇಲ್ಲ, ಏನು ಇಲ್ಲ. ಮಹಾರಾಜರ ಕಾಲದಲ್ಲಿ ಆಗಿತ್ತ. ಸುವರ್ಣಾಕ್ಷರದಲ್ಲಿ ಬರ್ದಿರಂತ ಕಾಲ ನಾಲ್ವಡಿ ಕೃಷ್ಣರಾಜೇಂದ್ರ ಕಾರ್ಯಭಾರ ಏನಿದೆ, ರಾಜ್ಯಭಾರ ಏನಿದೆ, ಅದು ಸುವರ್ಣ ಅಕ್ಷರದಲ್ಲಿ ಬರ್ದಿಡುವಂತ ಕಾಲ ಅದು. ಹೌದು. ಸರ್, ಹೌದು.
ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಟೋ ಮಹೇಶ್ ಅಣ್ಣ, ಆಟೋ ಸಾರಥಿ ಅವರು ಇಷ್ಟಂಟ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮೈಸೂರು ಅರಮನೆ ಪ್ಯಾಲೇಸ್ ಬಗ್ಗೆ ಎಲ್ಲ ಆದಷ್ಟು ನಿಮ್ಗೆ ತಿಳಿದಿರೋದನ್ನ ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನನಗೆ ಗೊತ್ತಿರೋದು ಹೇಳ್ಕೊಟ್ಟಿದ್ದೀನಿ ಸರ್. ನಾವು ಈ ಅರಮನೆ ಮನೆ ಉಪ್ಕೊಂಡವ್ರೆ ನಾವು. ಹೌದಾ? ನಾನು ಅಂತಲ್ಲ, ಮೈಸೂರಿನ ಸಂಸ್ಥಾನ ಪ್ರತಿಯೊಬ್ಬರು ಈ ದೊಡ್ಡ ಮನೆ ಉಪ್ಕೊಂಡವ್ರೆ. ಹಾಗಾಗಿ ಈ ಮನೆಗೆ ನಾವಲ್ಲ, ನನ್ನ ಮಗ ನನ್ನ ಮೊಮ್ಮಗ ಬಂದ್ರು ನಾವು ಈ ಮನೆಗೆ ಚಿರಸ್ಥಾಯಿಗಳು, ಚಿರಋಣಿಯಾಗಿರ್ತೀವಿ ಸರ್. ಒಳ್ಳೇದಾಗ್ಲಿ ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.